This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ನಮಸ್ಕಾರ ಸ್ನೇಹಿತರೆ, ಮೈಕ್ರೋಸಾಫ್ಟ್ ವರ್ಡ್ ಸರಣಿಯ 3ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಮೈಕ್ರೋಸಾಫ್ಟ್ ವರ್ಡ್ನ ಕಾರ್ಯಕ್ಷೇತ್ರ ಅಂದರೆ ವರ್ಕ್ ಏರಿಯಾ ಈ ಕುರಿತಾಗಿ ತಿಳಿದುಕೊಳ್ಳುತ್ತಿದ್ದೇವೆ. ಇಲ್ಲಿ ಕರ್ಸರ್ ಚಲನೆ ಬಹಳ ಪ್ರಮುಖವಾದದ್ದು. ಆರಂಭಿಕ ಕಲಿಕಾರ್ಥಿಗಳು ಕರ್ಸರ್ ಚಲನೆ ಮತ್ತು ನಿಲುಗಡೆಯನ್ನ ಸ್ಪಷ್ಟವಾಗಿ ತಿಳಿದುಕೊಂಡರೆ ಗಣಕಯಂತ್ರ ಕಲಿಕೆಗೆ ತುಂಬಾ ಸಹಾಯಕಾರಿಯಾಗುತ್ತದೆ. ಹಾಗಾಗಿ ನಾನು ಕರ್ಸರ್ ಚಲನೆಯ ಬಗ್ಗೆ ಕೆಲವು ಅಂಶಗಳ ಕಡೆಗೆ ಗಮನವನ್ನ ಹರಿಸುತ್ತಿದ್ದೇನೆ. ದಯವಿಟ್ಟು ಈ ಚಟುವಟಿಕೆಗಳನ್ನ ಗಣಕಯಂತ್ರದ ಒಟ್ಟಿಗೆ ಮಾಡಿ ಎಲ್ಲರೂ ಕಲಿತುಕೊಳ್ಳುತ್ತೀರೆಂದು ಆಶಿಸುತ್ತೇನೆ. ನನ್ನ ಮುಂದೆ ಈಗ ಒಂದು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ತೆರೆದುಕೊಂಡಿದೆ. ಈ ಡಾಕ್ಯುಮೆಂಟ್ ಅಲ್ಲಿ ಕರ್ಸರ್ ಆರಂಭದ ಸಾಲಿನ ಮೊದಲ ಅಕ್ಷರದ ಮೇಲೆ ಇದೆ. ಯಾವಾಗಲೂ ಒಂದು ಡಾಕ್ಯುಮೆಂಟ್ ಅನ್ನ ತೆರೆದಾಗ ಕರ್ಸರ್ ಆ ಒಂದು ಕಡತದ ಆರಂಭದಲ್ಲಿಯೇ ನಿಂತುಕೊಂಡಿರುತ್ತದೆ. ನಾವು ಓದಲು ಆರಂಭಿಸಿದಂತೆ ಕರ್ಸರ್ ಚಲಿಸುತ್ತದೆ. ಇವಾಗ NVDA ಕೀಬೋರ್ಡ್ ಸೆಟ್ಟಿಂಗ್ ಅಲ್ಲಿ ನಾವು ಯಾವ ಲೇಔಟ್ಗೆ ಕೀಬೋರ್ಡ್ ಅನ್ನ ಹೊಂದಿಸಿಕೊಂಡಿರುತ್ತೇವೆ ಎನ್ನುವುದು ಬಹಳ ಮುಖ್ಯ. ಡೆಸ್ಕ್ಟಾಪ್ ಲೇಔಟ್ಗಾದ್ರೆ ಅದರ ಕೀ ಸ್ಟ್ರೋಕ್ಗಳು ಬೇರೆ ಇರುತ್ತೆ. ಲ್ಯಾಪ್ಟಾಪ್ ಲೇಔಟ್ ಆದ್ರೆ ಅದರ ಕೀ ಸ್ಟ್ರೋಕ್ಗಳೇ ಬೇರೆ ಇರುತ್ತೆ. ಡೆಸ್ಕ್ಟಾಪ್ ಲೇಔಟ್ ಅನ್ನ ಹೊಂದಿಸಿಕೊಂಡವರಿಗೆ ಕೀಬೋರ್ಡ್ನ ಬಲಭಾಗದಲ್ಲಿರುವಂತಹ ನಂಬರ್ ಪ್ಯಾಡ್ ಬಹಳಷ್ಟು ಪ್ರಯೋಜನಕ್ಕೆ ಬರುತ್ತೆ. ಲ್ಯಾಪ್ಟಾಪ್ ಬಳಸುತ್ತಿರುವವರು 15.6 ಇಂಚ್ ಮಾನಿಟರ್ ಇರುವಂತಹ ಲ್ಯಾಪ್ಟಾಪ್ ಅನ್ನು ಏನಾದರೂ ಬಳಸ್ತಾ ಇದ್ರೆ ಬಲಭಾಗದಲ್ಲಿ ನಂಬರ್ ಪ್ಯಾಡ್ ಅನ್ನ ಒದಗಿಸಿರುತ್ತಾರೆ. ಅದನ್ನ ಬಳಸ್ಕೋಬಹುದು ಡೆಸ್ಕ್ಟಾಪ್ ಲೇಔಟ್ ಕೀಬೋರ್ಡ್ ಅನ್ನ ಹೊಂದಿಸಿಕೊಂಡು. ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ಲೇಔಟ್ ಅನ್ನ ಹೊಂದಿಸಿಕೊಂಡು ಕೆಲಸವನ್ನ ಮುಂದುವರಿಸಬಹುದು. ಇದು NVDA ಕೀಬೋರ್ಡ್ ಸೆಟ್ಟಿಂಗ್ ಅಲ್ಲಿ ಲಭ್ಯ ಇರುತ್ತೆ. ಈಗ ನಾನು ಕೀಬೋರ್ಡ್ ಅನ್ನ ಡೆಸ್ಕ್ಟಾಪ್ ಲೇಔಟ್ಗೆ ಹೊಂದಿಸಿಕೊಂಡಿದ್ದೇನೆ. ಇಲ್ಲಿ ಬಲಬದಿಯಲ್ಲಿರುವಂತಹ ನಂಬರ್ ಪ್ಯಾಡ್ ಕೆಲಸಕ್ಕೆ ನೆರವಾಗುತ್ತೆ. ನಾನು ತೆರೆದಿಟ್ಟಿರುವಂತಹ ಈ ಕಡತದಲ್ಲಿ ಪ್ರಸ್ತುತ ಅಕ್ಷರವನ್ನ ತಿಳಿದುಕೊಳ್ಳಲು ನಂಪ್ಯಾಡ್ ಲಾಕ್ ಆಗಿದ್ದು ನಂಬರ್ 2 ಅಥವಾ ನಂಬರ್ 2 ಅನ್ನ ಪ್ರೆಸ್ ಮಾಡಿದಲ್ಲಿ ಪ್ರಸ್ತುತ ಅಕ್ಷರವನ್ನ NVDA ಉಚ್ಚರಿಸುತ್ತೆ. ಈ ಕಡತದ ಆರಂಭದ ಸಾಲಿನ ಮೊದಲ ಅಕ್ಷರವು 1 ಆಗಿದ್ದು NVDA ಪ್ರಸ್ತುತ ಅಕ್ಷರವನ್ನ 1 ಅಂತ ಉಚ್ಚರಿಸ್ತಾ ಇದೆ. ಇದನ್ನ ಲ್ಯಾಪ್ಟಾಪ್ ಅಲ್ಲಾದ್ರೆ NVDA ಅಥವಾ ಇನ್ಸರ್ಟ್ ಕೀ ಜೊತೆಗೆ ಫುಲ್ ಸ್ಟಾಪ್ ಪೂರ್ಣ ವಿರಾಮವನ್ನ ಪ್ರೆಸ್ ಮಾಡಬೇಕು. ಮುಂದಿನ ಅಕ್ಷರವನ್ನ ತಿಳಿದುಕೊಳ್ಳಲು ರೈಟ್ ಆರೋ ಪ್ರೆಸ್ ಮಾಡ್ತಾ ಇದ್ದೀನಿ. ಓಕೆ, ಡಾಟ್ ಅಂತ NVDA ಉಚ್ಚರಿಸ್ತಾ ಇದೆ. ಹಾಗೆ ಮುಂದಿನ ಅಕ್ಷರವನ್ನ ನೋಡ್ತಾ ಹೋಗ್ಬೇಕು ಅಂತಂದ್ರೆ ರೈಟ್ ಆರೋ ಪ್ರೆಸ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಓಕೆ, ಈಗ ಹಲವಾರು ಬಾರಿ ರೈಟ್ ಏರೋನ ಪ್ರೆಸ್ ಮಾಡೋದ್ರ ಮೂಲಕ ಮುಂದಿನ ಅಕ್ಷರಗಳನ್ನ ನೋಡ್ತಾ ಹೋದ್ವಿ. ಹಾಗೆ ಹಿಂದಿನ ಅಕ್ಷರಗಳನ್ನು ತಿಳಿಯೋದಕ್ಕೆ ಲೆಫ್ಟ್ ಏರೋ ಪ್ರೆಸ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಲೆಫ್ಟ್ ಏರೋ ಪ್ರೆಸ್ ಮಾಡ್ತಿದ್ದಂಗೆ ಹಿಂದಿನ ಅಕ್ಷರಗಳನ್ನ NVDA ಉಚ್ಚರಿಸ್ತಾ ಬಂತು. ಓಕೆ, ಇವಾಗ ಪ್ರಸ್ತುತ ಶಬ್ದ ಯಾವುದು ಅಂತ ತಿಳ್ಕೋಬೇಕು ಅಂತಂದ್ರೆ ನಂಪ್ಯಾಡ್ ಅಲ್ಲಿರುವಂತಹ ನಂಬರ್ 5 ಇದನ್ನ ಪ್ರೆಸ್ ಮಾಡಿದ್ರೆ ಪ್ರಸ್ತುತ ಶಬ್ದವನ್ನ NVDA ಉಚ್ಚರಿಸುತ್ತೆ. ನಂಬರ್ 5 ಅನ್ನ ಪ್ರೆಸ್ ಮಾಡ್ತಿದ್ದಂಗೆ ಇಂಟ್ರೊಡಕ್ಷನ್ ಇದು ಪ್ರಸ್ತುತ ಶಬ್ದವಾಗಿದ್ದು NVDA ಇದನ್ನ ಉಚ್ಚರಿಸ್ತಾ ಇದೆ. ಇದನ್ನ ಲ್ಯಾಪ್ಟಾಪ್ ಕೀಬೋರ್ಡ್ ಲೇಔಟ್ ಅಲ್ಲಿ ತಿಳ್ಕೋಬೇಕು ಅಂದ್ರೆ ಇನ್ಸರ್ಟ್ ಪ್ಲಸ್ ಕಂಟ್ರೋಲ್ ಪ್ಲಸ್ ಫುಲ್ ಸ್ಟಾಪ್
ಪ್ರೆಸ್ ಮಾಡಿದಲ್ಲಿ ಎನ್ವಿಡಿಎ ಪ್ರಸ್ತುತ ಶಬ್ದವನ್ನು ಉಚ್ಚರಿಸುತ್ತೆ. ಇವಾಗ ಮುಂದಿನ ಶಬ್ದವನ್ನ ತಿಳಿದುಕೊಳ್ಳಲು ಕಂಟ್ರೋಲ್ ಕೀ ಜೊತೆಗೆ ರೈಟ್ ಆರೋ ಅನ್ನ ಪ್ರೆಸ್ ಮಾಡಬೇಕು. ನೋಡಿ, ಕಂಟ್ರೋಲ್ ಜೊತೆಗೆ ರೈಟ್ ಆರೋ ಅನ್ನ ಪ್ರೆಸ್ ಮಾಡ್ತಿದ್ದಾಗೆ ಎನ್ವಿಡಿಎ ಒಂದೊಂದೇ ಶಬ್ದಗಳನ್ನ ಉಚ್ಚರಿಸುತ್ತಾ ಸಾಗುತ್ತಿದೆ. ಹಿಂದಿನ ಶಬ್ದಗಳನ್ನು ತಿಳಿದುಕೊಳ್ಳಲು ಕಂಟ್ರೋಲ್ ಜೊತೆಗೆ ಲೆಫ್ಟ್ ಆರೋ ಅನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಹೀಗೆ ಶಬ್ದಗಳನ್ನು ತಿಳಿದುಕೊಳ್ಳಲು ನಂಪ್ಯಾಡ್ 5 ಪ್ರಸ್ತುತ ಶಬ್ದ, ಕಂಟ್ರೋಲ್ ಜೊತೆಗೆ ಲೆಫ್ಟ್ ರೈಟ್ ಆರೋ ಕೀಗಳು ಹಿಂದಿನ ಶಬ್ದ, ಮುಂದಿನ ಶಬ್ದಗಳನ್ನು ತಿಳಿದುಕೊಳ್ಳಲು. ನಂಪ್ಯಾಡ್ 8 ಅನ್ನ ಪ್ರೆಸ್ ಮಾಡಿದಾಗ ಪ್ರಸ್ತುತ ಸಾಲು ಅಥವಾ ಕರೆಂಟ್ ಲೈನ್ ಅನ್ನ ಎನ್ವಿಡಿಎ ಉಚ್ಚರಿಸುತ್ತೆ. ಇದನ್ನ ಲ್ಯಾಪ್ಟಾಪ್ ಕೀಬೋರ್ಡ್ ಅಲ್ಲಾದ್ರೆ ಶಿಫ್ಟ್ ಪ್ಲಸ್ ಎನ್ವಿಡಿಎ ಪ್ಲಸ್ ಫುಲ್ ಸ್ಟಾಪ್ ಕೀ ಸ್ಟ್ರೋಕ್ ಅನ್ನ ಪ್ರೆಸ್ ಮಾಡಿದಾಗ ಪ್ರಸ್ತುತ ಸಾಲನ್ನ ಎನ್ವಿಡಿಎ ಉಚ್ಚರಿಸುತ್ತೆ. ಮುಂದಿನ ಸಾಲನ್ನ ತಿಳಿದುಕೊಳ್ಳಲು ಡೌನ್ ಆರೋ ಪ್ರೆಸ್ ಮಾಡಬೇಕು. ಓಕೆ, ಹಿಂದಿನ ಸಾಲನ್ನು ತಿಳಿದುಕೊಳ್ಳಲು ಅಪ್ ಆರೋ ಪ್ರೆಸ್ ಮಾಡಬೇಕು. ನೋಡಿದ್ರಲ್ಲ ಸ್ನೇಹಿತರೆ, ಡೌನ್ ಏರೋ ಪ್ರೆಸ್ ಮಾಡ್ತಿದ್ದಂಗೆ ಮುಂದಿನ ಸಾಲು, ಅಪ್ ಏರೋ ಪ್ರೆಸ್ ಮಾಡ್ತಿದ್ದಂಗೆ ಹಿಂದಿನ ಸಾಲನ್ನ ಎನ್ವಿಡಿಎ ಓದ್ತಾ ಇದೆ. ಓಕೆ, ಇವಾಗ ಕರ್ಸರ್ ಇರುವಂತಹ ಸಾಲಿನ ಮೊದಲ ಅಕ್ಷರಕ್ಕೆ ಕರ್ಸರ್ ಅನ್ನ ಚಲಿಸಬೇಕು ಅಂತಂದ್ರೆ ಹೋಮ್ ಕೀಯನ್ನ ಪ್ರೆಸ್ ಮಾಡಬೇಕು. ಹೋಮ್ ಕೀಯನ್ನ ಪ್ರೆಸ್ ಮಾಡ್ತಿದ್ದಂಗೆ ಈ ಸಾಲಿನ ಮೊದಲ ಅಕ್ಷರ ಎನ್, ಹಾಗಾಗಿ ಕರ್ಸರ್ ಎನ್ ಅನ್ನುವಂತ ಅಕ್ಷರ ಮೇಲೆ ಚಲಿಸಿದೆ. ಹಾಗೆ ಈ ಸಾಲಿನ ಕೊನೆಗೆ ಚಲಿಸಬೇಕು ಅಂತಂದ್ರೆ ಎಂಡ್ ಕೀಯನ್ನ ಪ್ರೆಸ್ ಮಾಡಬೇಕು. ನೋಡಿ, ಎಂಡ್ ಕೀಯನ್ನ ಪ್ರೆಸ್ ಮಾಡ್ತಿದ್ದಾಗೆ ಕರ್ಸರ್ ಸಾಲಿನ ಕೊನೆಗೆ ಚಲಿಸ್ತು. ಇವಾಗ ಪ್ರಸ್ತುತ ಸಾಲು ಯಾವುದು ಅಂತ ತಿಳ್ಕೊಂಡಾಗ ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೋಡಿ, ಎನ್ವಿಡಿಎ. ಸೊ ಎನ್ ಅನ್ನೋದು ಸಾಲಿನ ಮೊದಲ ಅಕ್ಷರ, ಹಾಗಾಗಿ ಕರ್ಸರ್ ಸಾಲಿನ ಆರಂಭಕ್ಕೆ ಚಲಿಸ್ತು ಹೋಮ್ ಕೀಯನ್ನ ಪ್ರೆಸ್ ಮಾಡಿದಾಗ. ಎಂಡ್ ಕೀಯನ್ನ ಪ್ರೆಸ್ ಮಾಡಿದಾಗ ಆ ಸಾಲಿನ ಕೊನೆಗೆ ಕರ್ಸರ್ ತೆರಳಿತು. ಇವಾಗ ಕಂಟ್ರೋಲ್ ಜೊತೆಗೆ ಪೇಜ್ ಡೌನ್ ಅನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಮುಂದಿನ ಪುಟಕ್ಕೆ ಚಲಿಸುತ್ತೆ. ಎನ್ವಿಡಿಎ ಪೇಜ್ 2 ಅಂತ ಉಚ್ಚರಿಸಿತು. ಅದರ ಅರ್ಥ ಕಂಟ್ರೋಲ್ ಪೇಜ್ ಡೌನ್ ಅನ್ನು ಪ್ರೆಸ್ ಮಾಡಿದಾಗ ಪುಟವನ್ನ ಬದಲಾಯಿಸಲು ನೆರವಾಗುತ್ತೆ ಅಂತ. ಅಂದ್ರೆ ಕರ್ಸರ್ ಮೊದಲ ಪುಟದಿಂದ ಎರಡನೇ ಪುಟಕ್ಕೆ ಚಲಿಸಿದೆ. ಇವಾಗ ಕಂಟ್ರೋಲ್ ಜೊತೆಗೆ ಪೇಜ್ ಅಪ್ ಅನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಹಿಂದಿನ ಪುಟಕ್ಕೆ ಚಲಿಸುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಕರ್ಸರ್ ಹಿಂದಿನ ಪುಟಕ್ಕೆ ಬಂತು, ಮತ್ತೆ ಎನ್ವಿಡಿಎ ಪೇಜ್ 1 ಅಂತ ಹೇಳ್ತು. ಮುಂದುವರಿದು ಈ ಕಡತದ ಆರಂಭದ ಸಾಲಿನ ಮೊದಲ ಅಕ್ಷರಕ್ಕೆ ಕರ್ಸರ್ ಚಲಿಸಬೇಕು ಅಂತಂದ್ರೆ ಕಂಟ್ರೋಲ್ ಜೊತೆಗೆ ಹೋಮ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಹಾಗೆ ಈ ಕಡತದ ಕೊನೆಗೆ ಚಲಿಸಬೇಕು ಅಂತಂದ್ರೆ ಕಂಟ್ರೋಲ್ ಜೊತೆಗೆ ಎಂಡ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಓಕೆ, ಈ ಒಂದು ಕಡತದಲ್ಲಿ 110 ಪುಟಗಳಿವೆ. ಹಾಗಾಗಿ ಕಂಟ್ರೋಲ್ ಎಂಡ್ ಅನ್ನ ಪ್ರೆಸ್ ಮಾಡಿದಾಗ ಕರ್ಸರ್ ಕಡತದ ಕೊನೆಯ ಪೇಜ್ ಅಂದ್ರೆ 110ನೇ ಪುಟಕ್ಕೆ ಚಲಿಸಿದೆ. ಕರ್ಸರ್ ಕುರಿತಾಗಿ ತಿಳಿದುಕೊಳ್ಳುತ್ತಿರುವಂತಹ ಈ ಸಂದರ್ಭದಲ್ಲಿ ಕೆಲವು ಪ್ರಮುಖ ಮಾಹಿತಿ, ಇದನ್ನ ಸ್ವತಃ ಎಲ್ಲ ಕೇಳುಗರು ಪರೀಕ್ಷಿಸಿ ಅರ್ಥ ಮಾಡಿಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅಕ್ಷರದಿಂದ ಅಕ್ಷರಕ್ಕೆ ಚಲಿಸುವಾಗ ವಾಸ್ತವವಾಗಿ ಕರ್ಸರ್ ಅಕ್ಷರದ ಮೇಲ್ಭಾಗದಲ್ಲಿ ಇರದೆ ಅದು ಆ ಅಕ್ಷರದ ಎಡ ಅಂಚಿನಲ್ಲಿ ನಿಲುಗಡೆಯಾಗಿರುತ್ತದೆ. ಇದನ್ನ ಉದಾಹರಣೆ ಮೂಲಕ ತಿಳಿಸೋದಾದರೆ, ಪ್ರಸ್ತುತ ಅಕ್ಷರ ಎನ್ ಅಂತ ಎನ್ವಿಡಿಎ ಉಚ್ಚರಿಸ್ತಾ ಇದೆ. ಆದರೆ ಕರ್ಸರ್ ಎನ್ ಅಕ್ಷರದ ಮೇಲ್ಭಾಗದಲ್ಲಿಯೇ ಇರದೆ ಅದು ಆ ಅಕ್ಷರದ ಎಡ ಅಂಚಿನಲ್ಲಿ ನಿಲುಗಡೆಯಾಗಿರುತ್ತದೆ. ಇದನ್ನ ಇನ್ನಷ್ಟು ಸ್ಪಷ್ಟವಾಗಿ ತಿಳಿದುಕೊಳ್ಳಲು ನಾವು ಪದದಿಂದ ಪದಕ್ಕೆ ಸಂಚರಿಸಿದಾಗ ಕರ್ಸರ್ ಪದದ ಆರಂಭದ ಅಕ್ಷರದ
ಎಡತುದಿಯಲ್ಲಿ ನಿಂತಿರುತ್ತದೆ. ಇದನ್ನ ಈಗ ಗಮನಿಸೋಣ. ಡೆಸ್ಕ್ಟಾಪ್ ಅನ್ನುವಂತ ಶಬ್ದವನ್ನ ಈಗ ಎನ್ವಿಡಿಯಾ ಉಚ್ಚರಿಸ್ತು. ನಾನು ಕಂಟ್ರೋಲ್ ರೈಟ್ ಏರೋ ಪ್ರೆಸ್ ಮಾಡಿದಾಗ ಮುಂದಿನ ಪದಕ್ಕೆ ಕರ್ಸರ್ ಸಂಚರಿಸಿದೆ. ಡೆಸ್ಕ್ಟಾಪ್ ಅನ್ನುವಂತಹ ಶಬ್ದದಲ್ಲಿ ಮೊದಲ ಅಕ್ಷರ ಡಿ ಆಗಿರುತ್ತದೆ. ಹಾಗಾಗಿ ಇಲ್ಲಿ ಕರೆಂಟ್ ಲೆಟರ್ ಅಥವಾ ಪ್ರಸ್ತುತ ಅಕ್ಷರ ಡಿ ಎಂದೇ ಇರಬೇಕು. ಅದನ್ನ ಇವಾಗ ಪರಿಶೀಲಿಸೋಣ. ನೋಡಿ, ನಂಪ್ಯಾಡ್ 2 ಅನ್ನ ಪ್ರೆಸ್ ಮಾಡಿದಾಗ ಎನ್ವಿಡಿಎ ಡಿ ಅಂತ ಉಚ್ಚರಿಸ್ತಾ ಇದೆ. ಹಾಗೆ ಇನ್ನೂ ಕೆಲವು ಪದಗಳನ್ನ ಗಮನಿಸೋಣ. ಆಕ್ಸೆಸ್, ಇದರ ಮೊದಲ ಅಕ್ಷರ ಎ, ACCESS ಆಕ್ಸೆಸ್. ಹಾಗಾಗಿ ಪದದಿಂದ ಪದಕ್ಕೆ ಚಲಿಸಿದಾಗ ಕರ್ಸರ್ ಪದದ ಮಧ್ಯಭಾಗದಲ್ಲಿರದೆ ಆ ಪದದ ಮೊದಲ ಅಕ್ಷರದ ಎಡಭಾಗದಲ್ಲಿ ನಿಲುಗಡೆಯಾಗಿರುತ್ತದೆ. ಇವಾಗ ಆಕ್ಸೆಸ್ ಪದದಿಂದ ಮುಂದೆ ಚಲಿಸಿದಂತೆ ಲೆಫ್ಟ್ ಪೆರನ್, ಇದು ಒಂದು ಪಂಕ್ಚುಯೇಷನ್ ಮಾರ್ಕ್. ಇದಾದ ನಂತರ NVDA, ಇಲ್ಲಿ NVDA ಅಲ್ಲಿ ಎನ್ ಮೊದಲ ಅಕ್ಷರ. ನಂಬರ್ 2 ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ನಂಪ್ಯಾಡ್ ಅಲ್ಲಿ, ಅದು ಮೊದಲ ಅಕ್ಷರ. ರೈಟ್ ಪೆರನ್, ಇದು ಕೂಡ ಪಂಕ್ಚುಯೇಷನ್ ಮಾರ್ಕ್. ಈಸ್ ಅಲ್ಲಿ ಐ ಅನ್ನೋದು ಮೊದಲ ಅಕ್ಷರ. ಐ. ಎ ಅದೊಂದು ಸಿಂಗಲ್ ಲೆಟರ್ ವರ್ಡ್. ಫ್ರೀ ಅಲ್ಲಿ ಎಫ್ ಮೊದಲ ಅಕ್ಷರ. ಅಂಡ್ ಅಲ್ಲಿ ಎ ಮೊದಲ ಅಕ್ಷರ. ಓಪನ್ ಅಲ್ಲಿ ಓ ಮೊದಲ ಅಕ್ಷರ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಶಬ್ದದಿಂದ ಶಬ್ದಕ್ಕೆ ಮೂವ್ ಆದಾಗ ಶಬ್ದದ ಮೊದಲ ಅಕ್ಷರದ ಮೇಲೆ ಅಥವಾ ಅದರ ಎಡ ಅಂಚಿನಲ್ಲಿ ಕರ್ಸರ್ ನಿಂತಿರುತ್ತದೆ. ಹೀಗೆ ಕರ್ಸರ್ ಚಲನೆಯನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಳುವುದು ಆರಂಭಿಕ ಕಲಿಕಾರ್ಥಿಗಳಿಗೆ ಅತಿ ಮುಖ್ಯವಾದದ್ದು. ಇದು ಸ್ಪಷ್ಟವಾಗಿ ಕರಗತವಾಗದಿದ್ದಲ್ಲಿ ಕಂಪ್ಯೂಟರ್ ಸ್ಪಷ್ಟವಾಗಿ ಅರ್ಥವಾಗುವುದಿಲ್ಲ. ಹಾಗಾಗಿ ಆರಂಭಿಕ ಕಲಿಕಾರ್ಥಿಗಳು ಇದನ್ನ ಗಮನವಿಟ್ಟು ಅಭ್ಯಾಸಿಸಿ ಕಲಿಕೆಯನ್ನ ಮುಂದುವರಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.